ಲಾಸ್ಯಾ ಆಲ್ರೆಡಿ ಅವಿನಾಶ್ ಅವಳನ್ನ ಬಿಟ್ಟು ಹೋಗಿದ್ದಕ್ಕೆ ತುಂಬಾನೇ ಕೋಪ ಮಾಡ್ಕೊಂಡಿದ್ಲು. ಅಟ್ಲೀಸ್ಟ್ ಅವಳ ಅತ್ತೆ ಶ್ಯಾಮಲಾ ಆದ್ರೂ ತನ್ ಬಗ್ಗೆ ಕನ್ಸನ್ ತೋರಿಸಬಹುದು ಅಂತ ತನ್ ಜೊತೆ ಚೆನ್ನಾಗಿರ್ಬೋದು ಅಂತ ಅನ್ಕೊಂಡಿದ್ಲು. ಆದ್ರೆ ಶ್ಯಾಮಲಾ ಕೂಡ ಪ್ರೆಗ್ನೆಂಟ್ ಆಗಿರೋ ದಿಶಾ ಹತ್ರ ಟಾಯ್ಲೆಟ್ ಕ್ಲೀನ್ ಮಾಡು ಅಂತಾಳೆ ಅಂತ ಅವಳು ಅನ್ಕೊಂಡಿರ್ಲಿಲ್ಲ. ಅತ್ತೆ, ನಾನ್ ಪ್ರೆಗ್ನೆಂಟ್, ನಂಗಿದ ಕ್ಲೀನ್ ಮಾಡೋಕ್ ಕಷ್ಟ ಆಗುತ್ತೆ ಅಂತ ಅಂದ್ಲು ಲಾಸ್ಯಾ. ಅವಳ ಮಾತ್ ಕೇಳಿ ಶ್ಯಾಮಲಾ ಟೆನ್ಷನ್ ಆಗಿರೋ ತರ, ಏನ್ ಹೇಳ್ತಿದ್ಯಾ ನೀನು? ನೀನೀಗ್ ಬರೀ 3 ತಿಂಗಳು ಪ್ರೆಗ್ನೆಂಟ್ ಅಷ್ಟೇ. ಅದು ನಿನ್ ಯಾವ ಆಕ್ಟಿವಿಟೀಸ್ಗೂ ತೊಂದ್ರೆ ಮಾಡಲ್ಲ. ಅದು ಅಲ್ದೆ ಟಾಯ್ಲೆಟ್ ಬ್ಲಾಕ್ ಎಲ್ಲ ಕ್ಲಿಯರ್ ಮಾಡೋದ್ರಿಂದ ಸುಸ್ತು ಆಗಲ್ಲ. ನೀನು ಆರಾಮಾಗಿ ಕೆಲಸ ಮಾಡ್ಬೋದು ಅಂತ ಅಂದ್ಲು. ಇದನ್ನ ಕೇಳಿ ಲಾಸ್ಯಾ ಕೈಯಲ್ಲಿ ಕೋಪ ತಡ್ಕೊಳಕ್ಕೆ ಆಗ್ಲಿಲ್ಲ. ಅತ್ತೆ, ನಾನು ಅವಿನಾಶ್ ಹುಡ್ಗಿ, ಅವನ್ನ ಮದ್ವೆ ಆಗೋಳು, ಈ ಮೊನೆ ಸೊಸೆ, ಮುಂದಿನ ಯಜಮಾನಿ ಆಗೋಳು ನಾನು. ನೀವು ನನ್ ಕೈಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸ್ಬೇಕು ಅಂತ ಅನ್ಕೋತೀರಾ ಅಂತ ಅಂದ್ಲು. ಶ್ಯಾಮಲಾಗೆ ಇದೇ ಮೊದಲನೇ ಸತಿ ಅವಳ ಸೊಸೆ ಆದವಳು ಎದುರುತ್ರ ಕೊಟ್ಟಿದ್ದು. ಅವಳಿಗೆ ಅದ್ರಿಂದ ಇರಿಟೇಟ್ ಆಯ್ತು. ಅವಳು ಕೋಪ ಮಾಡ್ಕೊಂಡು, ಏನ್ ನಿನ್ ಮಾತಿನ ಅರ್ಥ? ನೀನ್ ಅವಿನಾಶ್ ಹುಡ್ಗಿ ಆಗಿದ್ರೆ ನಾನು ಅವಿನಾಶ್ ತಾಯಿ. ದಿಶಾ ಈ ಮನೇಲಿ ಇದ್ದಾಗ ನಾನ್ ಏನೇ ಕೆಲ್ಸ ಹೇಳಿದ್ರು ಅದನ್ ಬಾಯಿ ಮುಚ್ಕೊಂಡ್ ಮಾಡ್ತಿದ್ಲು, ನಿನ್ ಕೈಲ್ ಮಾಡಕ್ಕಾಗಲ್ವಾ ಅಂತ ಅಂದ್ಲು. ಮತ್ತೆ ದಿಶಾ ಎಲ್ ಹೋದ್ರು, ಯಾರೇ ಮಾತಾಡಿದ್ರು ದಿಶಾ. ಈಗ ಲಾಸ್ಯನ್ ಯಾಕೆ ಹೋಗಿ ಹೋಗಿ ದಿಶಾ ಜೊತೆ ಕಂಪೇರ್ ಮಾಡ್ತಾ ಇದಾರೆ? ಅದ್ರ ಅಗತ್ಯ ಆದ್ರೂ ಏನು? ಅವಳಿಗೂ ದಿಶಾಗೂ ಎಲ್ಲಿನ್ ಹೋಲ್ಕೆ? ಲಾಸ್ಯಾ ಒಬ್ಳು ಟಾಪ್ ಸ್ಟೂಡೆಂಟ್ ಆಗಿದ್ದೋಳು, ಫಾರಿನ್ಗೆ ಹೋಗಿ ಬಿಸ್ನೆಸ್ ಸ್ಟಡೀಸ್ ಓದ್ದೋಳು. ಅವಳು ಹಾಕೊಳ್ಳೋ ಬಟ್ಟೆಗಳೆಲ್ಲ ಫೇಮಸ್ ಬ್ರ್ಯಾಂಡ್ದೇ ಆಗಿರ್ತಿತ್ತು. ಅವಳಿಗೆ ಕಂಪೇರ್ ಮಾಡಿದ್ರೆ ದಿಶಾ ಏನಾಗಿದ್ಲು? ಲಾಸ್ಯನ ಗತಿಗೆಟ್ಟ ಕಸಿನ್ ಸಿಸ್ಟರ್ ಅಷ್ಟೇ ಅವಳು. ಲಾಸ್ಯಾ ಕೋಪದಲ್ಲಿ ಜೋರಾಗಿ ಉಸಿರಾಡ್ತಿದ್ಲು. ಹಾಗಂತ ಅವಳೀಗ ಶ್ಯಾಮಲಾ ಜೊತೆ ಜಗಳ ಮಾಡಕ್ಕೂ ಸಾಧ್ಯ ಇರ್ಲಿಲ್ಲ. ಈ ಫ್ಯಾಮಿಲಿ ಸೊಸೆ ಆಗಿ ಮೆರಿಬೇಕು ಅಂದ್ರೆ ಅವಳು ಅವಿನಾಶ್ನ ಮದ್ವೆ ಮಾಡ್ಕೋಬೇಕಿತ್ತು. ಅವಳ ಕೈಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಸಿಗ್ಬೇಕಾಗಿತ್ತು. ಅಲ್ಲಿ ತನಕ ಅವಳು ಏನೇ ಕಷ್ಟ ಬಂದ್ರೂ ಸಹಿಸ್ಕೊಳ್ಳೋದು ಅನಿವಾರ್ಯ ಆಗಿತ್ತು. ಸೊ ಅವಳು ಡೀಪ್ ಆಗಿ ಉಸಿರಾಡ್ತಾ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಈ ಕಡೆ ಸ್ವೀಟ್ ನಂಬರ್ 112 ಒಳಗಿದ್ದ ದಿಶಾ ಟೈಮ್ ಎಷ್ಟಾಯ್ತು ಅಂತ ನೋಡಿದ್ಲು. ಆಲ್ರೆಡಿ ರಾತ್ರಿ 8:30 ಆಗಿತ್ತು. ಶ್ಯಾಡೋ ಇನ್ನೇನ್ ಬರ್ಬೋದು ಅಂತ ಅವಳು ಅನ್ಕೊಂಡ್ಲು. ಅವಳು ಎಲ್ಲಾ ಲೈಟ್ಸ್ನ ಆಫ್ ಮಾಡಿ ಅವನ್ ಬರೋದನ್ನೇ ವೇಟ್ ಮಾಡ್ತಾ ಒಂದಷ್ಟು ಮೇಕಪ್ ಟ್ಯುಟೋರಿಯಲ್ಸ್ನ ನೋಡ್ತಾ ಇದ್ಲು. ಟ್ಯುಟೋರಿಯಲ್ಸ್ನ ಅವಳು ಸ್ವಲ್ಪ ಹೊತ್ತು ನೋಡಿದ್ಲು ಅಷ್ಟೇ. ಆಮೇಲೆ ಅವಳಿಗೆ ಡಿಸ್ಟ್ರಾಕ್ಟ್ ಆಗಿ ಫೋಕಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಳಿಗೆ ಶ್ಯಾಡೋ ರಿಯಲ್ ಐಡೆಂಟಿಟಿ ಆ ಕಾರ್ ನಂಬರ್ ಪ್ಲೇಟ್ ಮೂಲಕ ಗೊತ್ತಾಗಿದ್ ನಂತರ ಯಾಕೋ ಮನ್ಸೇ ಸರಿ ಇರ್ಲಿಲ್ಲ. ಅವಳ ವಿಡಿಯೋ ಕ್ಲಾಸಸ್ನ ನೋಡೋದ್ ಬಿಟ್ಟು ಆನ್ಲೈನ್ನಲ್ಲಿ ಆತ್ರೇಯ ವಂಶಿ ಬಗ್ಗೆ ಏನ್ ಇನ್ಫಾರ್ಮೇಶನ್ ಇದೆ ಅಂತ ಚೆಕ್ ಮಾಡೋಕೆ ಶುರು ಮಾಡಿದ್ಲು. ಅವನ ಬಗ್ಗೆ ಇದ್ದ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಎಲ್ಲ ಫೈನಾನ್ಸ್ ನ್ಯೂಸ್ ಅಲ್ಲೇ ಇತ್ತು. ಅದನ್ನೆಲ್ಲ ನೋಡ್ತಿದ್ರೆ ಆತ್ರೇಯ ಸಿಕ್ಕಾಪಟ್ಟೆ ಬಿಸ್ನೆಸ್ ಓರಿಯೆಂಟೆಡ್ ವ್ಯಕ್ತಿ ಅಂತ ಗೊತ್ತಾಗ್ತಿತ್ತು. ಅವನಿಗೆ ಬಿಸ್ನೆಸ್ ಅಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ಇತ್ತು. ಅವನು ದೇಶದಲ್ಲೇ ತುಂಬಾ ದೊಡ್ಡ ಬ್ರ್ಯಾಂಡ್ ಆಗಿ ಎಸ್ಟಾಬ್ಲಿಷ್ ಆಗಿದ್ದ. ಅವನು ತುಂಬಾ ಪಾಪ್ಯುಲರ್ ಆಗಿದ್ದ ಟ್ಯಾಲೆಂಟ್ ಶೋ ಒಂದ್ರಲ್ಲೂ ಇನ್ವೆಸ್ಟ್ ಮಾಡಿದ್ದ. ಆವಾಗ, ಹಲೋ, ನೀನ್ ಏನ್ ನೋಡ್ತಾ ಕೂತಿದ್ಯಾ ಅಂತ ಒಂದ್ ವಾಯ್ಸ್ ಕೇಳಿಸ್ತು. ದಿಶಾ ಅದನ್ನೆಲ್ಲ ಓದ್ತಾ ಎಷ್ಟು ಇನ್ವಾಲ್ವ್ ಆಗಿದ್ಲು ಅಂದ್ರೆ ಅವಳಿಗೆ ಶ್ಯಾಡೋ ರಿಟರ್ನ್ ಬಂದಿದ್ದು ಗೊತ್ತಾಗಿರ್ಲಿಲ್ಲ. ಅವಳು ಶಾಕಲ್ಲಿ ಫೋನ್ನ ಆಲ್ಮೋಸ್ಟ್ ಎಸ್ದೇ ಬಿಟ್ಟಿದ್ಲು. ಅವಳಿಗೆ ಒಂದು ಕ್ಷಣ ಗಿಲ್ಡ್ ಕೂಡ ಫೀಲ್ ಆಯ್ತು. ತಕ್ಷಣ ಬ್ರೌಸರ್ನೆಲ್ಲ ಕ್ಲೋಸ್ ಮಾಡಿ ಫೋನ್ನ ಸೈಡಲ್ಲಿ ಇಟ್ಲು. ಓ, ನೀವ್ ವಾಪಸ್ ಬಂದ್ರಾ? ನಾನ್ ಹೋಗಿ ಊಟ ಎಲ್ಲ ರೆಡಿ ಮಾಡ್ತೀನಿ ಅಂತ ಅಂದ್ಲು. ಓಕೆ ಅಂತ ಹೇಳಿ ಶ್ಯಾಡೋ ಅವನ ಟೈನ ಲೂಸ್ ಮಾಡ್ತಾ ಹಿಂದಿಂದ ಹೋಗಿ ದಿಶಾನ ಹಗ್ ಮಾಡ್ಕೊಂಡು, ದಿಶಾ, ಅಂದ್ಹಾಗೆ ನಿನಗೆ ನಾನ್ ಯಾರು ಅಂತ ತಿಳ್ಕೊಳ್ಳೋಕೆ ತುಂಬಾ ಕ್ಯೂರಿಯಾಸಿಟಿ ಇದೆಯಾ ಅಂತ ಕೇಳ್ದ. ಅವನು ಹೇಳಿದ್ ಕೇಳಿ ದಿಶಾ ದಂಗಾದ್ಲು. ಅವಳು ಏನೇ ಮಾಡಿದ್ರು ಅದು ಶ್ಯಾಡೋಗೆ ಗೊತ್ತಾಗಿರುತ್ತೆ ಅನ್ನೋದು ಅವಳು ಆಕ್ಚುಲಿ ಮರ್ತೇ ಬಿಟ್ಟಿದ್ಲು. ಹೀಗಿರುವಾಗ ಅವಳು RTO ಆಫೀಸ್ಗೆ ಹೋಗಿದ್ದು ಎಲ್ಲ ಅವನಿಗೆ ಗೊತ್ತಾಗದೆ ಇರೋಕೆ ಹೇಗ್ ಸಾಧ್ಯ? ದಿಶಾ ತುಟಿ ಕಚ್ಕೊಂಡು, ಅದು ನಾನು ಅಂತ ಅಂದ್ಲು. ಅವಳಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಷ್ಟ್ರಲ್ಲಿ ಶ್ಯಾಡೋ ತುಟಿಗಳು ಅವಳ ತುಟಿಗಳ ಮೇಲೆ ಅಚ್ಚೆ ಹೊತ್ತಿತ್ತು. ಸರಿಯಾದ ಟೈಮ್ ಬಂದಾಗ ನಾನೇ ನಿನಗೆ ನಾನು ಯಾರು ಅನ್ನೋ ವಿಷಯನ ತಿಳಿಸ್ತೀನಿ. ನಾನು ಆತ್ರೇಯ ಅಲ್ಲ. ಸೊ ನೀನು ಆ ಅನಗತ್ಯ ಕೆಲಸಗಳನ್ನ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ, ಆಯ್ತಾ ಅಂತ ಹೇಳ್ದ. ಅವನ ಮಾತು ಕೇಳ್ತಿದ್ದ ಹಾಗೆ ದಿಶಾ ಹಾರ್ಟ್ ಬೀಟ್ ಜೋರಾಯ್ತು. ಸೊ ಅವಳು ಮತ್ತೆ ತಪ್ಪು ಮಾಡಿದ್ಲು. ಆದ್ರೆ ಶ್ಯಾಡೋ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಹಾಗೆ ಕಾಣ್ತಿರ್ಲಿಲ್ಲ. ಅವನು ಮತ್ತೆ ದಿಶಾ ಹತ್ರ, ಅಂದ್ಹಾಗೆ ಇವತ್ತು ಊಟಕ್ಕೆ ಏನ್ ಸ್ಪೆಷಲ್ ಐಟಮ್ಸ್ ಮಾಡಿದ್ಯಾ ಅಂತ ಕೇಳ್ದ. ಅವರು ಒಬ್ರಿಗೊಬ್ರು ಅಂಟ್ಕೊಂಡಿರೋ ತರಾನೇ ಕಿಚನ್ ಎಂಟರ್ ಆದ್ರು. ಶ್ಯಾಡೋ ಅವಳನ್ನ ಹಿಂದಿನಿಂದ ಬಿಗಿಯಾಗಿ ತಪ್ಕೊಂಡಿದ್ದ. ಮಶ್ರೂಮ್ ಫ್ರೈ, ಚಿಕನ್ ಕರಿ, ಚಪಾತಿ ಅಂಡ್ ಬಟರ್ ಮಿಲ್ಕ್. ಯಾವುದು ತುಂಬಾ ಹೆವಿ ಅನ್ಸೋ ತರದ ಅಡ್ಗೆ ಮಾಡಿಲ್ಲ ಇವತ್ತು ಅಂತ ದಿಶಾ ಹೇಳಿದ್ಲು.
ಶ್ಯಾಡೋ ಫುಲ್ ಸಮಾಧಾನದಿಂದ ವೆಲ್ ಡನ್ ಅಂತ ಅಂದ. ಅವನ ಕೈಗಳು ತುಂಬಾ ನಾಟಿಯಾಗಿ ಬಿಹೇವ್ ಮಾಡ್ತಾ ಇದ್ವು. ಅವನ ಕೈಗಳು ಇವಾಗ ಅವಳ ಸೊಂಟದ ಸುತ್ತಲಿಂದ ಸ್ಲೋ ಆಗಿ ಮೇಲಕ್ಕೆ ಸರಿತಾ ಇದ್ವು. ಒಬ್ಬ ಗೇ ಆಗಿರೋ ವ್ಯಕ್ತಿ ಒಬ್ಬಳು ಹುಡುಗಿ ಜೊತೆ ಈ ತರ ನಡ್ಕೊಳಕ್ಕೆ ಸಾಧ್ಯನಾ? ದಿಶಾ ತಕ್ಷಣ ಅವನ ದೊಡ್ಡ ಕೈಗಳನ್ನ ಹಿಡಿದು ಕೆಳಗೆ ತಳ್ಳೋಕೆ ಟ್ರೈ ಮಾಡಿದ್ಲು. ಶ್ಯಾಡೋ, ನಾನ್ ನಿಮ್ ಹತ್ರ ಒಂದು ಕ್ವೆಶ್ಚನ್ ಕೇಳ, ಬಟ್ ಅದು ನಿಮ್ಮ ಐಡೆಂಟಿಟಿಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಸ್ವಲ್ಪ ಪರ್ಸನಲ್ಲೇ ಅಂತ ಅಂದ್ಲು. ಶ್ಯಾಡೋ ಅವಳನ್ನ ಇನ್ನೂ ಟೈಟ್ ಆಗಿ ತಪ್ಕೋತಾ, ಓಕೆ, ನಿಂಗೇನ್ ಕೇಳಬೇಕು ಅನ್ನಿಸ್ತಾ ಇದೆಯೋ ಕೇಳು ಅಂತ ಅಂದ. ದಿಶಾ ಸ್ವಲ್ಪ ಹೆಸಿಟೇಟ್ ಮಾಡ್ತಾನೆ, ಬೈ ಚಾನ್ಸ್ ನೀವೇನಾದ್ರೂ ಗೇನಾ ಅಂತ ಕೇಳಿದ್ಲು. ಅವಳ ಮಾತನ್ನ ಕೇಳಿ ಶ್ಯಾಡೋ ಜೋರಾಗಿ ನಗೋಕ್ ಶುರು ಮಾಡ್ದ. ಆಮೇಲೆ ಹೆಲ್ಪ್ಲೆಸ್ ಆಗಿ ಅವಳ ಮೂಗ್ ಸವರ್ತಾ, ನಾನು ಗೇ ಹೌದಾ ಅಲ್ವಾ ಅಂತ ನೀನೇ ಆಮೇಲೆ ಫೈಂಡ್ ಔಟ್ ಮಾಡು ಆಯ್ತಾ ಅಂತ ಹೇಳ್ದ. ದಿಶಾಗೆ ತಾನ್ ಯಾಕಾದ್ರೂ ಆ ಸ್ಟುಪಿಡ್ ಕ್ವೆಶ್ಚನ್ನ ಕೇಳ್ಬಿಟ್ನೋ ಅಂತ ಪಶ್ಚಾತ್ತಾಪ ಆಗ್ತಾ ಇತ್ತು. ಅವತ್ ರಾತ್ರಿ ಶ್ಯಾಡೋ ಅವಳಿಗೆ ಯಾವತ್ತೂ ಹುಡ್ಗೀರ್ ಬಗ್ಗೆ ಇಂಟ್ರೆಸ್ಟ್ ಇಲ್ದೇ ಇರೋನು ಅಂತ ಡೌಟೇ ಬರಬಾರ್ದು ಹಾಗೆ ನೆಡ್ಕೋತಾ ಇದ್ದ. ಮಾರನೇ ದಿನ ದಿಶಾ ಚಿಕ್ಕಪ್ಪಂಗೆ ಲಂಚ್ ತಗೊಂಡು ಹೋಗೋಕೆ ಕುಕ್ ಮಾಡ್ಬೇಕಾದ್ರೆ ಅವಳ ಇಡೀ ಮೈ ಯಾವುದೋ ಕಾರ್ ಡಿಕ್ಕಿ ಹೊಡೆದಿರೋ ತರ ನೋಡ್ತಾ ಇತ್ತು. ಆದ್ರೆ ಅವಳು ಏನ್ ತಾನೇ ಹೇಳೋಕ್ ಸಾಧ್ಯ? ಅವಳ ದೇಹಕ್ಕೆ ತುಂಬಾ ಸುಸ್ತಾಗಿತ್ತು. ಆದ್ರೆ ಮನ್ಸಲ್ಲಿ ಯಾಕೋ ಒಂದ್ ಒಳ್ಳೆ ಫೀಲ್ ತುಂಬಿತ್ತು. ದಿಶಾಗೆ ತನ್ನ ಹಿಂದಿನ ಯೋಚನೆಗಳೆಲ್ಲ ಒಂಥರ ಸಣ್ಣ ಮನಸ್ಸಿನ ಯೋಚನೆಗಳು ಅಂತ ಅನಿಸ್ತು. ಶ್ಯಾಡೋ ಯಾರೇ ಆಗಿದ್ರೂ ತುಂಬಾ ಪವರ್ಫುಲ್ ಪರ್ಸನ್ ಆಗಿದ್ದ. ಹಾಗಿರುವಾಗ ಅವನ್ ಹಿಂದೆ ಮುಂದೆ ಅದೆಷ್ಟೋ ಹುಡುಗಿರು ಇದ್ದೇ ಇರ್ತಿದ್ರು. ಮೋಸ್ಟ್ಲಿ ಅವನು ಪ್ರೀತಿಸಿದ ವ್ಯಕ್ತಿಗೆ ತುಂಬಾ ನಿಷ್ಠೆಯಿಂದ ಇದ್ನೇನೋ ಅಂತ ಅನಿಸ್ತು ಅವಳಿಗೆ. ಈಗೀಗ ಅವಳು ಶ್ಯಾಡೋ ಹಣ ಯೂಸ್ ಮಾಡಿದ್ರು ಅವಳಿಗೆ ಅಷ್ಟೊಂದು ಇರಿಸ್ಮುರುಸ್ ಆಗ್ತಾ ಇರ್ಲಿಲ್ಲ. ದಿಶಾ ಕಳೆದ 2 ದಿನಗಳಿಂದ ಅವಳ ಚಿಕ್ಕಪ್ಪನ ನೋಡೇ ಇರ್ಲಿಲ್ಲ. ಅವಳು ಕಾರ್ ಎಕ್ಸಿಬಿಷನ್ ಮೇಕಪ್ ವರ್ಕಲ್ಲೇ ತುಂಬಾ ಬ್ಯುಸಿ ಆಗಿದ್ಲು. ಅವಳು ಹಾಸ್ಪಿಟಲ್ ರೀಚ್ ಆದಾಗ ಆಲ್ಮೋಸ್ಟ್ ಊಟದ ಟೈಮ್ ಆಗಿತ್ತು. ಚಿಕ್ಕಪ್ಪ ರೂಮಲ್ಲಿ ಒಬ್ರೇ ಸೈಲೆಂಟ್ ಆಗಿ ವಿಂಡೋ ಹೊರಗಡೆ ನೋಡ್ತಾ ಇದ್ರು. ದಿಶಾ ತಂದಿರೋ ಬಾಕ್ಸ್ನ ಟೇಬಲ್ ಮೇಲಿಡ್ತಾ, ಚಿಕ್ಕಪ್ಪ, ನೀವ್ ವಿಂಡೋ ಆಚೆ ಏನ್ ನೋಡ್ತಾ ಇದ್ದೀರಾ ಅಂತ ಕೇಳಿದ್ಲು. ದಿಶಾ ವಾಯ್ಸ್ ಕೇಳ್ತಾ ಇದ್ದ ಹಾಗೆ ಶಶಿಧರ್ ಡೋರ್ ಕಡೆ ತಿರುಗಿ ಅವಳನ್ನ ನೋಡಿ ಸ್ಮೈಲ್ ಮಾಡ್ದ. ದಿಶಾ, ನೀನು ಸುಮ್ನೆ ನನಗೆ ಊಟ ತರೋಕೆ ಅಂತ ಇಷ್ಟ ದೂರ ಬರ್ಬೇಡಮ್ಮ. ಇಲ್ಲೇ ಹಾಸ್ಪಿಟಲ್ ಕ್ಯಾಂಟೀನ್ ಇದೆ ಅಲ್ವಾ, ನಾನ್ ಹೇಳಿದ್ರೆ ಅವರೇ ಊಟ ತಂದ್ಕೊಡ್ತಾರೆ ಅಂತ ಅಂದ. ದಿಶಾ ಶಶಿಧರ್ ಮಾತನ್ನ ಅಲ್ಲೇ ತಡಿತಾ, ನಾನಿವತ್ತು ನಿಮ್ ಫೇವ್ರೇಟ್ ಫುಡ್ನ ತಗೊಂಡ್ ಬಂದಿದ್ದೀನಿ, ಬನ್ನಿ ಊಟ ಮಾಡಿ, ಹೇಗಿದೆ ಅಂತ ಹೇಳಿ ಆಯ್ತಾ ಅಂತ ಅಂದ್ಲು. ಆದ್ರೆ ಶಶಿಧರ್ ಯಾಕೋ ಬೇರೆನೇ ಯೋಚನೆಯಲ್ಲಿ ಕಳ್ದೋಗಿರೋ ಹಾಗೆ ಕಾಣಿಸ್ತಾ ಇತ್ತು. ಶಶಿಧರ್ ದಿಶಾನ ನೋಡ್ತಾ ಇದ್ದಿದ್ ರೀತಿ ಹೇಗಿತ್ತು ಅಂದ್ರೆ, ಅವನಿಗೆ ತನ್ನ ಮತ್ತೆ ಅವಿನಾಶ್ ಡಿವೋರ್ಸ್ ವಿಷಯ ಗೊತ್ತಾಗೋಯ್ತಾ ಅಂತ ದಿಶಾಗೆ ಟೆನ್ಷನ್ ಆಗೋಕೆ ಸ್ಟಾರ್ಟ್ ಆಯ್ತು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.